Hi guys, welcome back. ಹೋಗು ಸ್ವಲ್ಪ ಗೈಸ್ ಚಿಕನ್ ಪಾಲಕ್ ಚಿಕನ್ ಮಾಡೋಣ ಅಂತ ಚಿಕನ್ ತಂದಿದ್ದೆ ಸ್ವಲ್ಪ ಸರಿ ಇಲ್ಲ ಇವಾಗ ಎದ್ದಿರೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ವಿಡಿಯೋ ಪಾಲಕ್ ಚಿಕನ್ ಕರಿ ಪ್ಲಸ್ ರೈಸ್ ಇದು ಚಿಕನ್ ಸೊ ಸ್ಟಾರ್ಟ್ ಮಾಡೋಣ ಚಿಕನ್ನು ಪಾಲಕ್ ಚಿಕನ್ಗೆ ನಾವು ಫಸ್ಟ್ ಏನು ಮಾಡ್ಕೊತೀವಿ ಅಂದರೆ ಈ ಚಿಕನ್ಗೆ ಚೂರು ಎಣ್ಣೆ ಹಾಕ್ಕೊಂಡು ಉಪ್ಪು ಹಾಕಿ ಬೇಯಿಸೋಕೆ ಇಟ್ಕೊತೀವಿ ಇದು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಪಾಲಕ್ ಬಂದಮೇಲೆ ಹೇಳ್ತೀವಿ ರೈಸ್ ಇದರಲ್ಲಿ ಇವಾಗ ಫಸ್ಟು ಅನ್ನ ಇಕ್ಕಿದ್ದೀರಿ ಈ ಕಡೆ ಏನು ಚಿಕನ್ನು ಬೇಯಕ್ಕಿಟ್ಟಿದ್ದೀರಿ ಇದು ಅವ್ರಿಗೆ ಅರ್ಶಿನ ಹಾಕಿ ಸ್ವಲ್ಪ ಚಿಕನ್ ಹಾಕಿ ಬೇಯಕ್ಕಿಟ್ಟಿದ್ದೀರಿ ಮತ್ತು ಇಲ್ಲಿ ಪಾಲಕ್ನ ಬೇಯಕ್ಕಿಟ್ಟಿದ್ದೀರಿ ಫುಲ್ಲು ಇವಾಗ ಆದ್ರೇ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಫಸ್ಟ್ ಮಸಾಲೆಗೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಸ್ವಲ್ಪ ದೂರ ಹೋಗು ಇದಕ್ಕೆ ಎಣ್ಣೆ ಉಪ್ಪು ಹಾಕಿ ಇಟ್ಟಿದ್ದೀನಿ ಪಾಲಕ್ ಆದ್ಮೇಲೆ ಇದನ್ನು ಬೇಯಕ್ಕಿಡ್ತೀನಿ ಸ್ವಲ್ಪ ಬೇಯಬೇಕು ಎಸ್ ಇವಾಗ ಇದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೈಗೆ ಕೊಕೊನಟ್ ಆಯಿಲ್ ಸ್ವಲ್ಪ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಹಾಕಿದ್ದೀನಿ ಈಗ ಆನಿಯನ್ ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆಗೆ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮತ್ತು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು ಡೈರೆಕ್ಟಾಗಿ ಹಂಗೆ ಹಾಕೋತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ನ ಸುಮಾರು ಹಾಕ್ತಾಯಿಲ್ಲ ಹಂಗೆ ಹಾಕೋತಾ ಇದ್ದೀನಿ ಅಯ್ಯೋ ಜಾಸ್ತಿ ಹಾಕಿದ್ನ ಸ್ವಲ್ಪ ಕಡಲೆಕಾಳು ಕೈಸೆ ಹಾಕೋಣ ಇದೆ ಲಾಸ್ಟ್ಗೆ ಧನಿಯಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಂಗೆ ಕೊಕೊನಟ್ ಹಾಕೋಬೇಕು ತೆಂಗಿನಕಾಯಿ ಆಮೇಲೆ ಸಪ್ರೇಟಾಗಿ ಈರುಳ್ಳಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ದೀನಿ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಚಿಕನ್ ಹಾಕೊತಾ ಇದ್ದೀನಿ ಸಾಲ್ಟ್ ಹಾಕಿದೆ ಅದಕ್ಕೆ ಸ್ವಲ್ಪ ಇನ್ನು ಯಾವುದಕ್ಕೆ ಸಾಲ್ಟ್ ಹಾಕ್ಬೇಡ ಸ್ವಲ್ಪ ಫ್ರೈ ಮಾಡೋಣ ಇದು ಚಿಕನ್ ಹಾಕಿದ್ಮೇಲೆ ಲಿಡ್ಡು ಕ್ಲೋಸ್ ಮಾಡಿ ಇಟ್ಟಿವಿ ಸ್ವಲ್ಪ ಹೊತ್ತು ಹಬೆಲೆ ಅದೇ ಕುಕ್ ಆಗ್ತಾ ಇದ್ರೆ ಹಂಗೆ ನೀರು ಕೂಡ ಬಿಟ್ಕೊಳುತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ಬಿಡೋಣ ಇದನ್ನ ಗೈಸ್ ಈಗ ಇದಕ್ಕೆ ತೆಂಗಿನಕಾಯಿನ ಮಿಕ್ಸ್ ಮಾಡಿ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೈ ಮಾಡಿರೋ ಮಸಾಲೆನ ಈ ಮಸಾಲೆ ಗ್ರೈಂಡ್ ಮಾಡ್ಕೊಂಡಾಯ್ತು ಈಗ ಈ ಮಸಾಲೆ ಇದು ಪಾಲಕ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸರಿ ಗ್ರೈಂಡ್ ಮಾಡಿದ್ರು ಗ್ರೈಂಡ್ ಆಗಿಬಿಡುತ್ತೆ ಆಯ್ತು ಇದು ಅಂತ ಇದ್ದೀವಿ ಮಸಾಲೆನ ಹಾಕಿ ಇನ್ನು ಸ್ವಲ್ಪ ಫ್ರೈ ಮಾಡಬೇಕು ಮಿಕ್ಸ್ ಮಾಡಿ ಬಟ್ಟೆನ ಇಟ್ಕೋ ಇಡು ಆ ಕಡೆ ಇಡು ಕೈ ಹಾಂ ಈಗ ಈ ಮಸಾಲೆ ಹಂಗೆ ಫ್ರೈ ಆಗಬೇಕು ಅದು ಫ್ರೈ ಆಗಿ ಆಮೇಲೆ ಗ್ರೀನ್ದು ಪಾಲಕ್ದು ಇದು ಹಾಕ್ಬಿಡೋಣ ಪಾಲಕ್ ಹಾಕಿಲ್ಲ ಅಂದರೆ ಇದು ನಾರ್ಮಲ್ ಚಿಕನ್ ಸಾರು ಇರುತ್ತೆ ಪಾಲಕ್ ಹಾಕ್ಕೊಂಡು ಪಾಲಕ್ ಚಿಕನ್ ಸಾರು ಇರುತ್ತೆ ಯಾಕಂದರೆ ಒಬ್ಬೊಬ್ಬರು ಪಾಲಕ್ ಏನು ಸೊಪ್ಪು ಸಾರು ಜಾಸ್ತಿ ತಿನ್ನಲ್ಲ ಅದಕ್ಕೆ ಚಿಕನಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ತಿಂತಾರೆ ತಾನೇ ಇವನಿಗೆ ಹೇಳಿದ್ದು ನಾನು ಯಾಕಂದರೆ ಇವನಿಗೆ ಹಂಗೆ ಪಾಲಕ್ ಇದು ಮಾಡಿದ್ರೆ ಇಷ್ಟ ಆಗಲ್ಲ ಅದಕ್ಕೆ ಚಿಕನಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡೋದು ಟೇಸ್ಟೂ ಹಂಗೆ ಇರುತ್ತಲ್ವಾ ಹಂಗೆ ಇರುತ್ತೆ ಚೆನ್ನಾಗಿರುತ್ತೆ
ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಅದು ಮಸಾಲೆ ಎಲ್ಲ ಎಗಿರ್ತಾ ಇದೆ ಅದಕ್ಕೆ. ಈಗ ಗ್ರೀನ್ ಮಸಾಲ ಹಾಕೋಣ. ಇದೇ ಮೇನ್ ಪಾರ್ಟ್. ಈಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ಇವಾಗ ಹೈ ಫ್ಲೇಮಲ್ಲಿ ಇಡಬೇಕು. ಮಸಾಲೆ ಎಲ್ಲ ಎಗಿರುತ್ತೆ ಅದಕ್ಕೆ. ಸ್ವಲ್ಪ ನೀರು ಹಾಕಿ ಇನ್ನೂ ತೆಗಿಬೇಕಿದು. ಅಷ್ಟೇ, ಗ್ರೀನ್ ಆಗಿ ಸಾರು ರೆಡಿ ಆಯಿತು. ಇದು ಸ್ವಲ್ಪ ಹೊತ್ತು ಬೇಯಬೇಕು. ಬೆಂದಾದಮೇಲೆ ಸ್ವಲ್ಪ ಸಾಲ್ಟ್ ಟೇಸ್ಟ್ ಮಾಡಿದ್ರೆ ಅಷ್ಟೇ. ನಿಮಗೆ ಬೇಕಂದರೆ ಚಿಕನ್ ಮಸಾಲ ಹಾಕ್ಕೊಳ್ಳಿ. ನಮ್ಗೆ ಹಿಂಗೆ ಚೆನ್ನಾಗಿದೆ ಅನಿಸ್ತೈತೆ, ಹಿಂಗೆ ತಿಂತೀವಿ. ಹೆಲ್ದಿನೂ ಕೂಡ ಅಲ್ವಾ. ಪಾಲಕ್ಕು ಇದೆ, ಚಿಕನ್ನು ಇದೆ. ಆಯಿಲೂ ಸ್ವಲ್ಪನೇ ಹಾಕ್ಕೊಂಡಿರೋದು, ಕೊಕೊನಟ್ ಆಯಿಲು. ಚಿಕನ್ ಸಾರು ರೆಡಿ. ಇವಾಗ ಹಾಕೊಂಡು ತಿನ್ನೋದಷ್ಟೆ. ಪಾಲಕ್ ಚಿಕನ್ ರೆಡಿ. ಹೆಂಗೈತೆ? ಚೆನ್ನಾಗೈತೆ. ಹೌಸ್ ಆಲ್ವೇಸ್ ಪಾಲಕ್ ಚಿಕನ್ ನಮ್ಮ ಮನೇಲಿ ಫೇವ್ರೇಟ್ ಅಲ್ವಾ? ಫೇವ್ರೇಟಾ? ನಂಗೆ ಇವತ್ತೇ ಗೊತ್ತಾಗಿದ್ದು ಫೇವ್ರೇಟ್. ಅವ್ನು ಪಾಲಕ್ನ ಹಂಗೆ ಸೊಪ್ಪು ಸಾರಿಗೆ ಅವ್ನಿಗೆ ಇಷ್ಟ ಆಗಲ್ಲ. ಈ ಥರ ಚಿಕನ್ಗೆ ಅಂದರೆ ಚಿಕನ್ ಜೊತೆ ಏನಾದರೂ ಮಿಕ್ಸ್ ಮಾಡಿಕೊಡು ತಿನ್ಬಿಡ್ತಾನೆ. ಇದು ನಿಮ್ಗೆ ಸೊಪ್ಪು ಸಾರು ಥರನೇ ಅನಿಸುತ್ತಾನೆ. ಹಂಗೆ ಸೊಪ್ಪು ಸಾರೇ ತಿಂತಾರೆ. ನಾನು ಕರ್ಡ್ ರೈಸ್ ತಿಂತಾಯಿದ್ದೀನಿ. ಇಬ್ಬರು ಡೆಡ್ ಆಪೋಸಿಟ್ ಅಲ್ಲ. ಇವನಿಗೆ ನಾನ್ ವೆಜ್ ಅಂದರೆ ಜಾಸ್ತಿ ಇಷ್ಟ, ನನಗೆ ನಾನ್ ವೆಜ್ ಅಂದರೆ ಅಷ್ಟಕ್ಕಷ್ಟೇ. ಬೇಕಾದ್ರೆ ಚಿಕನಲ್ಲಿರೋ ಸ್ವಲ್ಪ ಸಾರು ತಿಂತೀನಿ, ಆದರೆ ಚಿಕನ್ ಅಷ್ಟಕ್ಕೆ ನಾನು ಇಷ್ಟಪಡಲ್ಲ. ನನಗೆ ಮೈಲ್ಡಾಗಿರಬೇಕು. ಮತ್ತು ವೆಜ್ಜಲ್ಲಿ ತುಂಬ ಏನಾದರೂ ಮಾಡಿಕೊಟ್ರೆ ತಿಂತೀನಿ ನಾನು. ಬಟ್ ನಾನು ಕಲ್ತಿರೋದು ನಾನ್ ವೆಜ್ಜೇ ಜಾಸ್ತಿ. ನಾನು ಕಲ್ತಿರೋದೂ ನಾನ್ ವೆಜ್ಜೇ ಜಾಸ್ತಿ. ಹೌದು, ಅವನಿಗೆ ಮಾಡೋಕ್ಕೆ ನಾನು ಜಾಸ್ತಿ ನಾನ್ ವೆಜ್ ಕಲ್ತಿರೋದು. ನಂಗೆ ಅದು ವೆಜ್ಜಲ್ಲಿ ಜಾಸ್ತಿ ಮಾಡ್ಕೊಂಡು ತಿನ್ಬೇಕಂತ. ಬಟ್ ಅವ್ನಿಗೆ ವೆಜ್ ಅಂದರೆ ಇಷ್ಟೇ ತಿಂತಾನೆ. ಅದೇ ನಾನ್ ವೆಜ್ ಅಂದರೆ ಇಷ್ಟಾದರೂ ತಿಂತಾನೆ. ತಿನ್ನೋದು ಲಿಮಿಟಲ್ಲೇ ತಿಂತಾನೆ, ಬಟ್ ಇಷ್ಟು ತಿಂತಾನೆ. ನಾನ್ ವೆಜ್ಗಿಂತ ವೆಜ್ ಖರ್ಚು ಜಾಸ್ತಿ, ಅದಕ್ಕೆ ನಾನು ವೆಜ್ ಕಡೆ ಹೋಗೋದು. ಆದರೂ ವೆಜ್ಜೇ ಒಳ್ಳೇದಲ್ವ ಗೈಸ್ ಹೆಲ್ತ್ಗೆ? ಕೇಳಲ್ಲ. ಒಳ್ಳೇದೇ. ನಾನ್ ವೆಜ್ ಎಲ್ಲ ಎಷ್ಟರ ಮಟ್ಟಿಗೆ ತಿನ್ಬೇಕೋ ಅಷ್ಟಕ್ಕೆ ತಿನ್ಬೇಕು ಪಾಪ. ಆದ್ರೂ ಇವಾಗ ವಾರಕ್ಕೆ 1-2 ಸರಿ ಮಾಡ್ತೀರ ಅಷ್ಟೇ ನಾನ್ ವೆಜ್. ಫಸ್ಟ್ ಅಂದ್ರೆ ಏನೇನು ಹೇಳ್ತಾನೆ, ವೆಜ್ಜೇ ತಿನ್ಬೇಕು ಗೈಸ್. ಕೇಳೋದಿಲ್ಲ ಅದು, ಅವ್ನಿಗೆ ನಾನ್ ವೆಜ್ ಬೇಕು. ಅದಕ್ಕೆ ತುಂಬ ಜನ ಇದ್ದೀರಾ ನಾನ್ ವೆಜ್ ಲವರ್ಸು. ಬಿಡಿ, ನಾನೇನು ಹೇಳೋಕ್ಕಾಗಲ್ಲ. ಸರಿ, ನಾನು ಕರ್ಡ್ ರೈಸ್ ಎಂಜಾಯ್ ಮಾಡ್ತೀನಿ, ಅವನು ಚಿಕನ್ ಸಾರು ಎಂಜಾಯ್ ಮಾಡ್ತಾನೆ. ಇದು ವೆಜ್ಜೂ ಅಲ್ಲ, ಏನಂತಾರೆ ಇದಕ್ಕೆ, ಏನಂತಾರೋ ಗೊತ್ತಿಲ್ಲ. ಈಗ ತಿನ್ನೋಣ. ಮೊಸರನ್ನದಲ್ಲಿರೋ ನೆಮ್ಮದಿ ಯಾವುದ್ರಲ್ಲೂ ಇಲ್ಲ ಗೈಸ್. ನಾನು ನೈಟ್ ತಿಂತೀನಿ ಚಿಕನ್ ಸಾರು, ಇವಾಗ ಮೊಸರನ್ನ ತಿಂತೀನಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆನ್ನೆ ಮಾಡಿದ ವಿಡಿಯೋನ ಇವತ್ತು ಎಂಡ್ ಮಾಡಿದ್ದೀನಿ. ನಾನು ಮರ್ತು ಹೋಗ್ತೀನಿ, ಯಾಕಂದರೆ ನಮಗೆ ಡೈಲಿ ಅಭ್ಯಾಸ ಇಲ್ಲ ಅಲ್ಲ ವಿಡಿಯೋ ಮಾಡಿ, ಅದಕ್ಕೆ ಮರ್ತು ಹೋಗ್ತಾ ಇದ್ದೀನಿ ನಾನು. ವಿಡಿಯೋ ಮಾಡೋದು ಕಷ್ಟನೇ. ಏನು ಮಾಡೋದು ಡೈಲಿ ಇದು ಮಾಡೋದೇ, ರೊಟ್ಟಿನೇ ಹಾಕೋದಾ, ಏನು ಅದೇ ಕನ್ಫ್ಯೂಷನ್. ಎಲ್ಲರಿಗೂ ಇದೇ ಕನ್ಫ್ಯೂಷನ್ ಇರುತ್ತೇನೋ. ಸರಿ ಗೈಸ್, ಏನೋ ಒಂದು ಟ್ರೈ ಮಾಡ್ತೀನಿ ಇನ್ನು ಮುಂದೆ, ಆಯಿತಾ? ಓಕೆ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬೇಬಿ. ಬಾಯ್ ಚೆಪ್ಪು. ಬಾಯ್ ಬಾಯ್. ತಿನ್ನೋದ್ರಲ್ಲೇ ಇರ್ತಾರೆ.